ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊಳಕೆ ಕಟ್ಟಿದ ಹುರುಳಿಕಾಳಿಂದ ರುಚಿಯಾಗಿರುವಂಥ ಸಾರನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುವಂಥ ಸಾರನ್ನು ಈಸಿಯಾಗಿ ಈ ಥರ ಒಂದು ಹೊಸ ವಿಧಾನದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಈ ಥರ ಟೈಟಾಗಿ ಬಟ್ಟೆನಲ್ಲಿ ಕಟ್ಬಿಟ್ಟು ಮೊಳಕೆ ಬರೋದಕ್ಕೆ ಇಟ್ಟಿರ್ತೀನಿ. ಹುರುಳಿಕಾಳು ಮತ್ತು ಹೆಸರು ಕಾಳು ಎಲ್ಲನೂ ಮೊಳಕೆ ಕಟ್ಟಬೇಕಾದ್ರೆ ಒಂದು ಕಾಟನ್ ಕರ್ಚೀಫ್ ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಟಿದ್ದೀನಿ. ಅದರಲ್ಲಿ ನಾನು ಮೊಳಕೆ ಕಟ್ಟಿ ಇಡ್ತೀನಿ. ನೋಡಿ ಇವಾಗ ಮೊಳಕೆ ಯಾವ ಥರ ಬಂದಿದೆ ಅನ್ನೋದನ್ನು ನೋಡೋಣ. ನಾವು ಕಾಟನ್ ಕರ್ಚೀಫಲ್ಲಿ ಈ ಥರ ಮೊಳಕೆ ಕಟ್ಟಿದ್ರೆ ಟೈಟಾಗಿ ತುಂಬ ಬೇಗ ಬರುತ್ತೆ, ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ದಿನದಲ್ಲಿ ಇಷ್ಟು ಮೊಳಕೆ ಬಂದಿದೆ. ಸೊ ಫಸ್ಟು ರಾತ್ರಿ ಹುರುಳಿಕಾಳನ್ನು ನೆನೆಸಿಟ್ಟಿರ್ತೀನಿ. ಬೆಳಗ್ಗೆ ಈ ಥರ ಕಾಟನ್ ಬಟ್ಟೆನಲ್ಲಿ ಟೈಟಾಗಿ ಹುರುಳಿಕಾಳು ನೀರೆಲ್ಲ ತೆಗೆದುಬಿಟ್ಟು ಈ ಥರ ಕಟ್ಟಿಬಿಟ್ಟು ಇಟ್ಟರೆ ನಾವು ನೋಡಿ ಈ ಥರ 24 hours ಒಂದು ದಿನದಲ್ಲಿ ಇಷ್ಟು ಮೊಳಕೆ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. 24 hours ಇಷ್ಟೊಂದು ಮೊಳಕೆ ಬಂದಿರುವಂಥ ಹುರುಳಿಕಾಳು ನೋಡೋದಕ್ಕೇ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೆ ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿ ಇರುವಂಥ ಹುರುಳಿಕಾಳನ್ನು ಮೊಳಕೆ ಕಟ್ಬಿಟ್ಟು ಈಗ ಇದರಿಂದ ನಾವು ಸಾರನ್ನು ರೆಡಿ ಮಾಡೋಣ. ಮಸಾಲೆ ಹಾಕಿಬಿಟ್ಟು ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳನ್ನು ಮೊಳಕೆ ಬರೆಸಿದ್ದಾದಮೇಲೆ ಈಗ ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ನೆಂದಿರೋದ್ರಿಂದ ನಮಗೆ 2 ವಿಸಿಲ್ ಕೂಗಿಸ್ಕೋಬೋದು. ಮೊಳಕೆ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ, ಬಿಟ್ಕೊಳ್ಳೋದಿಲ್ಲ. ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 2 ಸ್ಪೂನ್ ಎಣ್ಣೆನ ಹಾಕಿ ಇಲ್ಲಿ ಹುರುಳಿಕಾಳು ಮುಳುಗೋ ಅಷ್ಟು ನೀರನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಬದನೆಕಾಯಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಆಲೂಗಡ್ಡೆ ಹಾಕ್ತಾ ಇಲ್ಲ, ಬದನೆಕಾಯಿನ ಮಾತ್ರ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಾರು. ನಾನಿಲ್ಲಿ ಪರ್ಪಲ್ ಕಲರ್ ಬದನೆಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅಂದರೆ ಇದ್ರ ಒಳಗಡೆಗೆ ಇದು ತುಂಬ ಬೀಜ ಇಲ್ದಿರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬದನೆಕಾಯಿನ ಇಲ್ಲಿ 3 ಬದನೆಕಾಯಿ ತೊಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ತಾಯಿದ್ದೀನಿ. ಕಪ್ಪಾಗ್ದಿರ ಇರುತ್ತೆ. ಹಾಗೆ ಬದನೆಕಾಯಿ ತುಂಬ ಸಣ್ಣದಾಗಿ ಪೀಸಸ್ ಮಾಡಿದರೆ ಸ್ವಲ್ಪ ದಪ್ಪದಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಂದ ಮೇಲೆ ಹುರುಳಿಕಾಳು ಜೊತೆಗೆ ಬದನೆಕಾಯಿ ಕೂಡ ಸ್ವಲ್ಪ ತಿನ್ನೋದಕ್ಕೆ ನಮಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ ಸಣ್ಣದಾಗಿ ಕಟ್ ಮಾಡಿದ್ರೆ. ಇಲ್ಲಿ ಬದನೆಕಾಯಿ ಹಾಕಿಬಿಟ್ಟು ಈಗ ಕುಕ್ಕರನ್ನು ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ 2 ವಿಸಿಲ್ ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿ, ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋಣ. ಸೊ ಈರುಳ್ಳಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿದ್ದಾದಮೇಲೆ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಅಲ್ಲಿವರೆಗೆ ನಾವು ಆಗಲೇ ರೆಡಿ ಮಾಡಿಟ್ಟಿರುವಂಥ ಮಸಾಲೆಗೆ ಬೇಕಿರುವಂಥ ಐಟಮ್ಸನ್ನೆಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಆಗಲೇ ನಾವು ಕಟ್ ಮಾಡಿ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋಣ. ಮಸಾಲೆ ರೆಡಿ ಇದೆ. ಹಾಗೆ ಇಲ್ಲಿ 2 ವಿಸಿಲ್ ಕೂಗಿಸಿರೋದು ನೋಡಿ ಬದನೆಕಾಯಿ ಕೂಡ ಹಾಗೆ ತುಂಬ ಪೇಸ್ಟ್ ಥರ ಆಗ್ದಿರ ಚೆನ್ನಾಗಿ ಬರುತ್ತೆ. ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಸೆಟ್ ಆಗೋ ಥರ ನಾವು ತಿಕ್ನೆಸ್ಸನ್ನು ರೆಡಿ ಮಾಡ್ಕೋಬೇಕು. ಈಗ 1/4 ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ರೆಡಿ ಮಾಡಿರುವಂಥ ಖಾರದ ಪುಡಿ, ಧನಿಯಾ, ಒಣಮೆಣ್ಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಹಾಗೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮನೇಲಿ ರೆಡಿ ಮಾಡಿರುವಂಥ ಖಾರದ ಪುಡಿ 2 ಸ್ಪೂನ್ ಹಾಕಿದ್ದೀನಿ. ಸೊ 2 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋ ಥರ 5 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದ ಮೇಲೆ 5 ನಿಮಿಷ ಕುದಿಸ್ಕೊಂಡು ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ಮತ್ತೆ ಬೇರೆ ಕಡೆ ಸ್ವಲ್ಪ ಚಿಕ್ಕ ಕಡಾಯಿಯಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕಿ ಕಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಈ ಥರ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಒಗ್ಗರಣೆ ಪರಿಮಳ ಅಂತೂ ಘಮ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿನ ಒಗ್ಗರಣೆಗೆ ಸೇರಿಸಿದ್ರೆ ಒಗ್ಗರಣೆ ಸಾರಿಗೆ ಹಾಕ್ತಾ ಇದ್ದಾಗೆ ಅದರ ಒಂದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಇವಾಗ ನಾವು ಈ ಥರ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ದಾದಮೇಲೆ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಒಗ್ಗರಣೆ ಹಾಕಿದ್ಮೇಲೆ ಸಾರನ್ನು ನಾನು ಕುದಿಸ್ಕೊಳ್ಳೋದಿಲ್ಲ, ಯಾಕಂದರೆ ರುಚಿ ಹೊಟ್ಟೋಗ್ಬಿಡುತ್ತೆ.
ಹಾಗಾಗಿ ಇಲ್ಲಿ ಸಾರೆಲ್ಲ ರೆಡಿ ಆದಮೇಲೆ ಒಗ್ಗರಣೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ರುಚಿಯಾಗಿ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಆರೋಗ್ಯವಾಗಿರುವಂಥ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ರೆಡಿಯಾಗಿದೆ. ಅದರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಆಗಿರ್ಬೋದು, ಅನ್ನದ ಜೊತೆಗೆ ಬದನೆಕಾಯಿ ಹಾಗೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಈ ಥರ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರುವಂಥ ಅಡುಗೆನ ರೆಡಿ ಮಾಡ್ಕೊಳ್ಬೋದು. ಮೊಳಕೆ ಕಾಳಂತೂ ತುಂಬಾ ಒಳ್ಳೆಯದು ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮುದ್ದೆಗೂ ಇದು ಅನ್ನಕ್ಕೂ ಎರಡಕ್ಕೂ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಬಾಯ್.